ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಒಂದು ಕ್ಷಣ ಊಹಿಸಿ ನೋಡಿ, ನಿಮ್ಮ ಮನೆಯ ಬಾಗಿಲು ತೆರೆದ ತಕ್ಷಣ ಎದುರಿಗೆ ಪ್ರವಾಹದ ನೀರು ಕಾಣಿಸಿದರೆ ಅದು ಸಾಕಷ್ಟು ಭಯ ಹುಟ್ಟಿಸುತ್ತದೆ. ಆದರೆ ಅದೇ ಪ್ರವಾಹದ ನೀರಿನಲ್ಲಿ ನೂರಾರು ವಿಷಕಾರಿ ಹಾವುಗಳು ತೇಲುತ್ತಾ ನಿಮ್ಮ ಗ್ರಾಮದೊಳಗೆ ಬಂದರೆ ಆ ಕ್ಷಣದಲ್ಲಿ ಜನರ ಪರಿಸ್ಥಿತಿ ಹೇಗಿರಬಹುದು? ಚೀನಾದ ಗುವಾಂಗ್ಸಿ ಪ್ರದೇಶದಲ್ಲಿ ನಡೆದ ಈ ಘಟನೆ ಕೇಳಿದರೆ ಯಾರ ಹೃದಯವೂ ನಡುಗದೇ ಇರದು. ಪ್ರಕೃತಿಯ ಕೋಪ ಎಷ್ಟು ಭೀಕರವಾಗಿರಬಹುದು ಎಂಬುದನ್ನು ಈ ಒಂದು ಘಟನೆ ಜಗತ್ತಿಗೆ ಮತ್ತೊಮ್ಮೆ ತೋರಿಸಿದೆ. ಸಾವಿರಾರು ಜನರು ತಮ್ಮ ಮನೆಗಳನ್ನು ಬಿಟ್ಟು ಓಡಾಡಬೇಕಾದ ಪರಿಸ್ಥಿತಿ. ಒಂದೆಡೆ ಜೀವ ಉಳಿಸಿಕೊಳ್ಳುವ ಹೋರಾಟ, ಮತ್ತೊಂದೆಡೆ ವಿಷಕಾರಿ ಹಾವುಗಳ ಭಯ. ನಿಜಕ್ಕೂ ಇದು ಸಿನಿಮಾ ಕಥೆಯಲ್ಲ, ವಾಸ್ತವದಲ್ಲಿ ನಡೆದ ದುರಂತ. ಭಾರೀ ಮಳೆ ಮತ್ತು ಪ್ರವಾಹದಿಂದ ಚೀನಾದ ಗುವಾಂಗ್ಸಿ ಪ್ರದೇಶ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತು. ರಸ್ತೆಗಳು ನದಿಗಳಾಗಿ ಮಾರ್ಪಟ್ಟವು, ಮನೆಗಳು ನೀರಿನಲ್ಲಿ ಮುಳುಗಿದವು. ಜನರು ತಮ್ಮ ಕಣ್ಣೆದುರೆ ಜೀವನ ಪೂರ್ತಿ ಕಟ್ಟಿಕೊಂಡಿದ್ದ ಆಸ್ತಿ ಪಾಸ್ತಿಯನ್ನು ಕಳೆದುಕೊಂಡರು. ಈ ಭೀಕರ ಪ್ರವಾಹದ ಮಧ್ಯೆ ಮತ್ತೊಂದು ಅಚ್ಚರಿಯ ಸಂಗತಿ ಬೆಳಕಿಗೆ ಬಂದಿತು. ಹಾವುಗಳ ಸಾಕಾಣಿಕೆ ಕೇಂದ್ರವೊಂದು ಸಂಪೂರ್ಣ ಹಾನಿಗೊಳಗಾದ ಪರಿಣಾಮ ಸುಮಾರು 900 ಹಾವುಗಳು ಪ್ರವಾಹದಿಂದ ನೀರಿನೊಂದಿಗೆ ಹೊರಬಂದವು. ಅವುಗಳಲ್ಲಿ ವಿಷಕಾರಿ ನಾಗರ ಹಾವುಗಳ ಜೊತೆಗೆ ಕಿಂಗ್ ಯಾರ್ಡ್ ಸ್ನೇಕ್ ಹಾಗೂ ಓರಿಯೆಂಟಲ್ ಯಾರ್ಡ್ ಸ್ನೇಕ್ ಎಂಬ ವಿಷರಹಿತ ಹಾವುಗಳು ಸೇರಿದ್ದವು. ನೀರಿನ ಹರಿವಿನೊಂದಿಗೆ ಅವು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹರಡಿದವು ಎಂಬ ಸುದ್ದಿ ಸ್ಥಳೀಯರಲ್ಲಿ ಮತ್ತಷ್ಟು ಆತಂಕ ಮೂಡಿಸಿತು. ಒಮ್ಮೆ ಯೋಚಿಸಿ ನೋಡಿ, ಈಗಾಗಲೇ ಮನೆ ಕಳೆದುಕೊಂಡಿರುವವರ ಕುಟುಂಬ ಶಾಲೆಯ ಕಟ್ಟಡದಲ್ಲಿ ಅಥವಾ ತಾತ್ಕಾಲಿಕ ಆಶ್ರಯ ಕೇಂದ್ರದಲ್ಲಿ ಆಶ್ರಯ ಪಡೆದಿದೆ ಎಂದು ಊಹಿಸಿ. ಅವರಿಗೆ ನಾಳೆ ಏನು ತಿನ್ನುವುದು ಎಂಬ ಚಿಂತೆ ಒಂದು ಕಡೆ ಇದ್ದರೆ, ತಮ್ಮ ಮನೆಗೆ ಮರಳಿದಾಗ ಪ್ರವಾಹದ ನೀರಿನಲ್ಲಿ ಹಾವುಗಳು ಅಡಗಿಕೊಂಡಿರಬಹುದೇ ಎಂಬ ಭಯ ಇನ್ನೊಂದು ಕಡೆ. ಮಕ್ಕಳು ಹೊರಗೆ ಹೋಗಲು ಹೆದರುತ್ತಾರೆ, ವೃದ್ಧರು ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದೇ ಇಡುತ್ತಿದ್ದಾರೆ. ಒಂದು ಪ್ರಕೃತಿಯ ವಿಕೋಪವೇ ಜನರ ಮನಸ್ಸಿನಲ್ಲಿ ಎಷ್ಟು ದೊಡ್ಡ ಮಾನಸಿಕ ಒತ್ತಡ ಉಂಟು ಮಾಡುತ್ತದೆ ಎಂಬುದಕ್ಕೆ ಇದು ಜೀವಂತ ಉದಾಹರಣೆ. ಪ್ರವಾಹದ ವೇಳೆ ಕನಿಷ್ಠ ಒಬ್ಬ ಗ್ರಾಮಸ್ಥನಿಗೆ ಹಾವು ಕಚ್ಚಿದ ಘಟನೆ ವರದಿಯಾಗಿದೆ. ಅದೃಷ್ಟವಶಾತ್ ಅವರಿಗೆ ತಕ್ಷಣ ಚಿಕಿತ್ಸೆ ನೀಡಲಾಯಿತು. ಆದರೆ ಈ ಒಂದು ಘಟನೆ ಅಧಿಕಾರಿಗಳಿಗೆ ಎಚ್ಚರಿಕೆಯ ಗಂಟೆಯಾಯಿತು. ತಕ್ಷಣವೇ ರಕ್ಷಣಾ ಸಿಬ್ಬಂದಿ, ಅರಣ್ಯ ಇಲಾಖೆ ಹಾಗೂ ಸ್ಥಳೀಯ ಸ್ವಯಂ ಸೇವಕರು ಸೇರಿ ಹಾವುಗಳನ್ನು ಸುರಕ್ಷಿತವಾಗಿ ಹಿಡಿಯುವ ಕಾರ್ಯಾಚರಣೆ ಆರಂಭಿಸಿದರು. ಅಧಿಕಾರಿಗಳು ಜನರಿಗೆ ಸ್ಪಷ್ಟ ಸೂಚನೆ ನೀಡಿದರು, ಯಾರು ಸ್ವತಃ ಹಾವು ಹಿಡಿಯಲು ಪ್ರಯತ್ನಿಸಬೇಡಿ, ಏಕೆಂದರೆ ವಿಷಕಾರಿ ಹಾವುಗಳನ್ನು ಹಿಡಿಯುವುದು ಮತ್ತು ಗುರುತಿಸುವುದು ಸಾಮಾನ್ಯ ವ್ಯಕ್ತಿಗೆ ಸುಲಭವಲ್ಲ. ಒಂದು ಸಣ್ಣ ತಪ್ಪೇ ಜೀವಕ್ಕೆ ಅಪಾಯವಾಗಬಹುದು ಎಂದು. ಈ ದುರಂತ ಕೇವಲ ಹಾವುಗಳ ವಿಷಯಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಭಾರೀ ಮಳೆಯಿಂದಾಗಿ 4 ಮೃತಪಟ್ಟಿದ್ದಾರೆ, 8 ಮಂದಿ ನಾಪತ್ತೆಯಾಗಿದ್ದಾರೆ. 50,000ಕ್ಕೂ ಹೆಚ್ಚು ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ರಕ್ಷಣಾ ತಂಡಗಳು ಹಗಲಿರುಳು ಕೆಲಸ ಮಾಡುತ್ತಿವೆ. ವೈದ್ಯಕೀಯ ತಂಡಗಳು ಹಾವಿನ ವಿಷಕ್ಕೆ ಬೇಕಾದ ಆಯಿಂಟ್ಮೆಂಟ್ ಅನ್ನು ಸಂಗ್ರಹಿಸುತ್ತಿವೆ. ಒಂದೆಡೆ ಪ್ರವಾಹದ ವಿರುದ್ಧ ಹೋರಾಟ, ಮತ್ತೊಂದೆಡೆ ಜನರ ಸುರಕ್ಷತೆಗಾಗಿ ನಿರಂತರ ಕಾರ್ಯಾಚರಣೆ. ಇದು ನಿಜಕ್ಕೂ ಸಮಯದ ವಿರುದ್ಧದ ಓಟವಾಗಿತ್ತು. ಈ ಘಟನೆ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ಪ್ರಕೃತಿಯ ಮುಂದೆ ಮನುಷ್ಯ ಎಷ್ಟೇ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದರೂ ಕೆಲವೇ ಗಂಟೆಗಳ ಮಳೆ ಎಲ್ಲವನ್ನೂ ಬದಲಾಯಿಸಬಹುದು. ಪ್ರವಾಹ ಬಂದಾಗ ಕೇವಲ ನೀರೇ ಅಪಾಯವಲ್ಲ, ಅದರೊಂದಿಗೆ ಕಾಡು ಪ್ರಾಣಿಗಳು, ವಿಷಕಾರಿ ಜೀವಿಗಳು, ವಿದ್ಯುತ್ ಅಪಾಯ, ಸೋಂಕುಗಳು, ಹೀಗೆ ಅನೇಕ ಸವಾಲುಗಳು ಎದುರಾಗಬಹುದು. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಸೂಚನೆಯನ್ನು ಪಾಲಿಸುವುದು, ಸುರಕ್ಷಿತ ಸ್ಥಳದಲ್ಲಿರುವುದು ಮತ್ತು ಯಾವುದೇ ಅಪಾಯಕಾರಿ ಪ್ರಾಣಿಯನ್ನು ಕಂಡರೆ ತಕ್ಷಣ ಮಾಹಿತಿ ನೀಡುವುದು ಅತ್ಯಂತ ಮುಖ್ಯ. ಸ್ನೇಹಿತರೆ, ಈ ಘಟನೆಯನ್ನು ನೋಡಿದಾಗ ಒಂದು ಸತ್ಯ ನಮ್ಮೆಲ್ಲರಿಗೂ ಅರ್ಥವಾಗುತ್ತದೆ. ಪ್ರಕೃತಿಯ ಮುಂದೆ ಮನುಷ್ಯ ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಕೆಲವೊಮ್ಮೆ ಒಂದು ಕ್ಷಣದಲ್ಲಿ ಎಲ್ಲವೂ ಬದಲಾಗಬಹುದು. ಆದರೆ ಪ್ರತಿಯೊಂದು ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತವೆ. ಪ್ರತಿಯೊಂದು ಚಂಡಮಾರುತದ ನಂತರ ಆಕಾಶ ಮತ್ತೆ ನಿರ್ಮಲವಾಗುತ್ತದೆ. ಹಾಗೆಯೇ ಈ ಕಷ್ಟದ ದಿನಗಳು ಒಂದು ದಿನ ಮುಗಿಯುತ್ತವೆ. ಇಂದು ಪ್ರವಾಹದಿಂದ ಮನೆ ಕಳೆದುಕೊಂಡಿರುವವರ ಪ್ರತಿಯೊಬ್ಬ ಕುಟುಂಬಕ್ಕೂ, ತಮ್ಮ ಪ್ರೀತಿ ಪಾತ್ರರನ್ನು ಹುಡುಕುತ್ತಿರುವ ಪ್ರತಿಯೊಬ್ಬ ಹೃದಯಕ್ಕೂ, ಭಯದಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬ ಮಗುವಿಗೂ ನಮ್ಮ ಹೃದಯಪೂರ್ವಕ ಪ್ರಾರ್ಥನೆ. ಅವರು ಆದಷ್ಟು ಬೇಗ ಸುರಕ್ಷಿತವಾಗಿ ಬದುಕನ್ನು ಮತ್ತೆ ಕಟ್ಟಿಕೊಳ್ಳಲಿ ಎಂದು ದೇವರಲ್ಲಿ ಬೇಡಿಕೊಳ್ಳೋಣ. ಮಾನವೀಯತೆ, ಸಹಾನುಭೂತಿ ಮತ್ತು
ಪರಸ್ಪರ ಸಹಾಯ ಮಾಡುವ ಮನೋಭಾವವೇ ಇಂತಹ ಸಂಕಷ್ಟದ ಸಮಯದಲ್ಲಿ ದೊಡ್ಡ ಶಕ್ತಿಯಾಗುತ್ತದೆ. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಧೈರ್ಯವನ್ನು ಎಂದಿಗೂ ಕಳೆದುಕೊಳ್ಳಬಾರದು. ಏಕೆಂದರೆ ಧೈರ್ಯವಿರುವ ಮನಸ್ಸು ಸೋಲುವುದಿಲ್ಲ. ಇವತ್ತು ಕಣ್ಣೀರು ಇರಬಹುದು, ಆದರೆ ನಾಳೆ ಅದೇ ಜೀವನ ಮತ್ತೆ ನಗುವನ್ನು ನಾವು ಕಾಣುತ್ತೇವೆ. ಕಷ್ಟಗಳು ಶಾಶ್ವತವಲ್ಲ, ಆದರೆ ನಮ್ಮ ಧೈರ್ಯ, ನಮ್ಮ ನಂಬಿಕೆ ಮತ್ತು ನಮ್ಮ ಮಾನವೀಯತೆ ಶಾಶ್ವತವಾಗಿರಬೇಕು. ಈಗ ನಿಮಗೆಲ್ಲರಿಗೂ ನನ್ನ ಒಂದು ಮನದಾಳದ ಪ್ರಶ್ನೆ. ಇಂತಹ ಭೀಕರ ಪ್ರಕೃತಿ ವಿಕೋಪದಲ್ಲಿ ಸಿಲುಕಿರುವವರಿಗೆ ಜನರಿಗೆ ನೀವು ಒಂದು ಮಾತು ಹೇಳುವ ಅವಕಾಶ ಸಿಕ್ಕರೆ ಅವರಿಗೆ ಯಾವ ಧೈರ್ಯದ ಮಾತು ಹೇಳುತ್ತೀರಿ? ನಿಮ್ಮ ಹೃದಯದ ಮಾತನ್ನು ಕಮೆಂಟ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ. ನಿಮ್ಮ ಒಂದು ಸಾಂತ್ವನದ ಮಾತು ಕೂಡ ಯಾರಿಗಾದರೂ ಧೈರ್ಯ ತುಂಬಬಹುದು. ಧೈರ್ಯ ಕಳೆದುಕೊಳ್ಳಬೇಡಿ, ಆಸೆಯನ್ನು ಬಿಡಬೇಡಿ. ಏಕೆಂದರೆ ಪ್ರತಿಯೊಂದು ಹೊಸ ಬೆಳಕು ಹೊಸ ಭರವಸೆಯೊಂದಿಗೆ ಆರಂಭವಾಗುತ್ತದೆ. ಧನ್ಯವಾದಗಳು.